ಓ ಅಲ್ಲಿ ಊದ್ಕೋತಾರೆ. ನಾನು ಹುಟ್ಟಿದಾಗಿಂದಾನು ಹೀಗೆ ಇದ್ದಾರೆ. ಬಿಳಿ ಕೂದಲು ಬಂದಿರೋದು ಅಥವಾ ಕಲರ್ ಹಾಕೊಂಡಿದೆ ಕುಲನ? ಎಂತ ಕಲರ್ ಹಾಕರ? ವೆರಿ ನ್ಯಾಚುರಲ್ ಮ್ಯಾನ್. ಡ್ಯಾಡ್ ಈಸ್ ಆಲ್ವೇಸ್ ಸಿಂಪಲ್. ಹರ್ಷಿತಾ ಡ್ಯಾಡ್. ಹೋಗು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಳೆ ಬಟ್ಟೆ ಹಾಕೊಂಡು ಒಬ್ಬಟ್ಟು ತಟ್ಟೋಗು. Hi, hello everyone. I am Arohi Gowda. Welcome back to my new vlog. So this vlog will be a festival vlog. So ivat bandu Makara Sankranti habba. So I am doing this festival vlog. ನಾನು ಈ ಫೆಸ್ಟಿವಲ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಏನಿರುತ್ತೆ ಅಂದರೆ ಹಬ್ಬ. ಸೊ ಇವತ್ತು ನನ್ನ ಹಬ್ಬನ ಹೇಗೆಲ್ಲ ಆಚರಿಸಿದೆ, ಹೇಗೆಲ್ಲ ಕಳೆದೆ, ದಿಸ್ ವ್ಲಾಗ್ ವಿಲ್ ಬಿ ಅದು ಕಂಪ್ಲೀಟ್ಲಿ ಅಬೌಟ್ ದ್ಯಾಟ್ ಆಗಿರುತ್ತೆ. ಸೊ ಲೆಟ್ಸ್ ಗೋ. ಆ್ಯಂಡ್ ಏನೇನು ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಆಬ್ವಿಯಸ್ಲಿ ನಾನು ಪ್ರತಿ ಹಬ್ಬ ಅಲ್ಲ, ಆಲ್ಮೋಸ್ಟ್ ಹಬ್ಬಗಳಲ್ಲಿ ನನ್ನ ಅಮ್ಮನ ಪೂಜೆ ಮಾಡ್ಕೊಂಡು ಬರ್ತೀನಿ. ಸೊ ಅದು ನನ್ನ ಪಕ್ಕಾ ಪ್ಲ್ಯಾನ್ ಯಾವಾಗಲೂ. ಅದನ್ನು ಬಿಟ್ಟು ನಾರ್ಮಲ್ ಏನಿರುತ್ತೆ ಹಬ್ಬದ ಊಟ ಸ್ಪೆಷಲ್ ಇರುತ್ತೆ. ಸೊ ಏನೆಲ್ಲ ಮಾಡಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಆ್ಯಂಡ್ ಹೇಗೆಲ್ಲ ರೆಡಿ ಆಗಿದ್ವಿ ಅಂತ. ಓಕೆ, 1 hour later. ಹೇಗೆ ಕಾಣಿಸ್ತಾ ಇದ್ದೀನಿ? ಸೊ ದಿಸ್ ಈಸ್ ಮೈ ಸಂಕ್ರಾಂತಿ ಔಟ್ಫಿಟ್. ಸೊ ನಾನು ಫುಲ್ ರೆಡಿ ಆಗಿದ್ದೀನಿ. ಇವಾಗ ನಿಮಗೆಲ್ಲ ನನ್ನ ಔಟ್ಫಿಟ್ ತೋರಿಸ್ತೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ, ಓಕೆನಾ? ಆಲ್ರೆಡಿ ಊರಲ್ಲಿ ಎಲ್ಲ ದೊಡ್ಡಮ್ಮ ಅವ್ರ ರಿಲೇಟಿವ್ಸ್ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ನೋಡೆ ಅದು ಇದು ಇಟ್ಬಿಟ್ಟು ಎಡೆ ಥರ. ನಾವು ಇವಾಗ ಬಂದಿದ್ದು ಲೇಟ್ ಆಯಿತು. ಇವಾಗ ಬಂದುಬಿಟ್ಟು ಡೈರೆಕ್ಟಾಗಿ ತೋಟಕ್ಕೆ ಬಂದ್ವಿ. ಪೂಜೆ ಮಾಡ್ಕೊಂಡು ಹೋಗೋಣ ಫಸ್ಟು ಅಂತ. ಆಮೇಲೆ ಮನೆಗೆ ಹೋಗ್ತೀನಿ. ಸೊ ನಾನೇನು ಅಂದ್ಕೊಂಡೆ ಅಂದರೆ ಇಲ್ಲಿ ಹೇಗೂ ಊರಿಗೆ ಬಂದಿರ್ತೀನಲ್ಲ, ಇಲ್ಲೇ ರಿಲೇಟಿವ್ಸ್ ಮನೆಗೆ ಎಳ್ಬೀರು ಬಿಡೋಣ ಅಂತ ಅಂದ್ಕೊಂಡೆ. ಅಲ್ಲಿ ಸಿಟಿಗೆ ಹೋದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಹೊರಟೋಗ್ತೀನಿ. ಸೊ ಈ ಸತಿ ಅಷ್ಟೊಂದು ಜೋಶ್ ಇಲ್ಲ ಅಲ್ಲಿ ಎಳ್ಬಿರ್ಬೇಕಂತ. ಸೊ ಇಲ್ಲೇ ಬಂದಿದ್ದೀನಿ ನಾನು ಇವತ್ತು ಊರಿಗೆ. ಇಲ್ಲೇ ಒಂದು 5 ಮನೆಗೆ ಎಳ್ಬೀರು ಬಿಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರನೇ ಎಳ್ಳು ಎಲ್ಲ ತಂದಿದ್ದೀನಿ. ನೋಡೋಣ, ಫಸ್ಟ್ ಹರ್ಷಿತಂಗೆ ಕೊಡ್ತೀನಿ. ನೋಡೋಣ ಶುಲ್ ರಿಯಾಕ್ಟ್ ಅಂತ. ಇವಾಗ ಕಂಪ್ಲೀಟಾಗಿ ಶೋಕೇಜ್ ಎಲ್ಲ ಆಗಿದೆ. ಇಲ್ಲೊಂದು ಸ್ವಲ್ಪ ಇಲ್ಲಿ ಫುಲ್ ಆಟ ಆಡ್ತಾ ಇದ್ದಾರೆ ಮೇಲಕ್ಕೆ ಶಿಫ್ಟ್ ಮಾಡೋಕ್ಕೆ. ಅದಕ್ಕೆ ನೀವು ಸಿಗಾಕೊಂಡ್ಬಿಟ್ಟಿದ್ದೀರಾ ಆ ಕಡೆ. ನೀವು ಮೇಲತ್ತಿ ಫಸ್ಟು ಅಟ್ಲೀಸ್ಟು. ಅವನಿಗೂ ಪಾಪ ಕಿತ್ತತ್ಕೊಂಡು ಬಂದು. ಹರ್ಷಿತಾಪ ಅದಕ್ಕೆ ನೀವು ಬರಲ್ಲ. ಓ ಹುಷಾರು. ಅಡುಗೆ ಮನೆ ಚೆನ್ನಾಗಿ ಬಂದಿದೆ, ಅದಕ್ಕೆ ನೀಟಾಗಿ ಬಂದಿದೆ. ಅಡುಗೆ ಮನೆ ಫುಲ್ ಸಿಟಿ ಥರ ಮಾಡಿಸ್ಕೊಂಡಿದ್ದಾರೆ, ಚೆನ್ನಾಗಿ ಬಂದಿದೆ. ಡುಮ್ಮಿ ಅಂತ ಎಲ್ಲೋ ನಟಣ. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಆಚೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಮೈ ಡ್ಯಾಡ್ ಆಲ್ಸೋ ನಮ್ಮಪ್ಪನೂ ಹೋದ್ರು ಹೆಲ್ಪ್ ಮಾಡೋದಕ್ಕೆ. ಅವ್ರು 3 ಜನದ ಕೈಲಿ ಆಗ್ತಿಲ್ಲ ಅಂದ್ಬಿಟ್ಟು. ಹರ್ಷಿತಾ ಹಬ್ಬಕ್ಕೆ ಒಬ್ಬಟ್ಟು ತೊಟ್ಟದಾಳೆ. ಇದು ತೋರಿಸಲ್ಲ ಬಿಡಿ, ಅದೇನೂ ಆಗಿಲ್ವಲ್ಲ. ಎಷ್ಟು ಚೆನ್ನಾಗಿ ತಟ್ತಾ ಇದೆಯಾ.
ಅದು ಇಟ್ಟು ಸ್ವಲ್ಪ ತೆಳ್ಳೆ ಆಗ್ಬಿಟ್ಟೈತೆ. ಸುಮ್ ಕುತ್ಕೊಂಬಲ್ಲಿ. ಹರ್ಷಿತಾ ಹಾಯ್ ಹೇಳು. ಸುಂದರವಾಗಿ ಕಾಣಿಸ್ತಾ ಇದೆಯಾ ಹಾಯ್ ಹೇಳು. ರೆಡಿ ಆದ್ಮೇಲೆ ತೆಗಿಲ್ಲ, ರೆಡಿ ಆಗ್ತೀಯಾ? ಇದು ಚೆನ್ನಾಗಿ ಬಂತು ಹರ್ಷಿತಾ. ತಾನೆ ಟಚ್ ಸ್ಕ್ರೀನು ಲೈಟ್ ಬರ್ತದೆ. ಎಲ್ಲ ಲೈಟ್ ಬರುತ್ತೆ. ಇದು ಫ್ಯಾನಾ? ಇದೆಲ್ಲ ಏನು? ಅದೇ ಸೆನ್ಸರ್. ಚಪಾತಿ ಬೇರೆ ಮಾಡ್ಕೊಳ್ಳೋದಂತ. ಹಾಂ ಸರಿ. ಓ ಅಲ್ಲಿ ಊದ್ಕೋತ ಬೇರೆ ಹಾಕೋಬೋದಂತೆ, ಎಲ್ಲರಿಗೂ ಕಮ್ಮಿ ಮಾಡ್ಕೋಬೋದಂತೆ. ಮಾಡ್ಕೊಳ್ಳಿ. ಕಮ್ಮಿ ವಡೆ ರೆಪ್ರೆಸೆಂಟೆಡ್ ಬೈ ಪಿಜನ್. ಬೇಕಾಗುತ್ತಲ್ಲ. ಫೈನಲಿ ಹರ್ಷಿತಾ ನಂಗೆ ಒಬ್ಬಟ್ಟು ಕೊಟ್ಟಿದ್ದಾಳೆ ತಿನ್ನೋದಕ್ಕೆ. ಸಾಕು ಬಿಡಿ ಅದಕ್ಕೆ ಹಾಕಿ ನನಗೆ ಹೊಟ್ಟೆ ಅಷ್ಟೋಗಿದೆ. ಚಬಿದೋಡಿ ಚಪಾತಿ ತಿಂತೀನಿ ಹೋಗ್ಬಿಟ್ಟು ಊದ್ಕೋತೈತಂದು ಸ್ವಲ್ಪ ಅದಕ್ಕೆ. ಕೆನೆ ಬೇಡ ನನಗೆ. ಹಾಂ ಸಾಕು ಸಾಕು ಸಾಕು. A few moments later. ಅಂದರೆ ಕಿತ್ಕೊಂಡ್ಬಂದಿರೋದು ನಿಮಗೆ ಸಲುವಾಗಿ. ದಿಸ್ ಇಸ್ ಕುಳ್ಳಣ್ಣ ಅಂತ. ಹಾಯ್ ಮಾಡಿ ನನ್ನ ಬ್ಲಾಗ್ಗೆ. ಹಾಯ್. ಹಾಯ್ ಮಾಡ್ಕೊಳ್ಳೋಣ. ಅವರು ಎಳ್ಳಿನ ಕಿತ್ಕೊಂಡು ಬಂದು ನನಗೆ ಕೆಚ್ಕೊಡ್ತಾ ಇದ್ದಾರೆ. ಮದುವೆಗೆ ಮುಂದಾಗಿ ಹೇಳ್ಬೇಕು ನೀನು. ಆಯ್ತು ಇವಾಗ ಹಾಯ್ ಹೇಳು. ಹೇಳಿಲ್ಲ ಅಂದರೆ ಖಂಡಿತ ಹೇಳ್ತೀನಿ. ಹಾಯ್ ಮಾಡಿ ಇವಾಗ. ಇವ್ರಿಗೆ ಎಷ್ಟು ವರ್ಷ ಕೊಡೋಣ? ನಾನು ಹುಟ್ಟಿದಾಗಿಂದನೂ ಹೀಗೇ ಇದ್ದಾರೆ. ಬಿಳಿ ಕೂದಲು ಬಂದಿರೋದು ಅಥವಾ ಕಲರ್ ಹಾಕೊಂಡಿದೆ ಕೊಡೋಣ? ಎಂತ ಕಲರ್ ಹಾಕರ ನೀನು ಚೆನ್ನಾಗಿ ಸುಳ್ಳು ಹೇಳ್ಬೇಡ. ಏಮರಿಸ್ತಿದೆ ಎಲ್ಲರಿಗೂ ಇಷ್ಟು ವರ್ಷಗಳಿಂದ. ಹೇಗಿದ್ದಾರೆ ಹಾಗೆ ಇದ್ದಾರೆ. ಆದರೆ ಒಂದು ಬಿಳಿ ಕೂದಲು ಬಂದಿಲ್ಲ ಅಂದರೆ ನಾನಂತೂ ನಂಬಲ್ಲ. ಈಗ ಕೆಚ್ಕೊಡು ಹಿಂಗೆ ಹಿಂಗೆ. ನೈಸ್. ಹರ್ಷಿತಾ ಬಿಡು, ಲಾಸ್ ಮಾಡ್ಕೊಳ್ಳಿ ಬಿಡು. ಕರಿತೀನಿ ರೀ. ತಗೊಂಡೋಗಿ ಬಾರೇ ಬಾ, ಒಂದು ಎಣ್ಣೆ ಕುಡಿ ಅಂತ. ಬಾರ ಅವರು ಹೊಟ್ಟೋಗ್ತಾ ಇದ್ದಾರೆ. ಬಾ ಬಾಯಲ್ಲಿ ತೆಗಿ ಬೇಗ ತೆಗಿ. ಬಾ ಕುಡ್ಕೊಂಬರುವಂತೆ. ಬಾ ಅವಳಿಗೊಂದಂತ ಕೆಚ್ಕೊಡಿ. ಮುದುಕಿ ಅಂತೂ ಇಲ್ಲ ಹುಡುಗಿ ಥರನೇ ಕಾಣ್ತಾರೆ ಅದು. ಬಟ್ ನಾನು ಹೇಳಿದ್ದು ನನಗಿಂತ ದೊಡ್ಡವಳ ಥರ ಕಾಣ್ತಿದ್ದಾಳೆ ಅಂತ ಅಷ್ಟೆ. ದಪ್ಪ ಏನಿಲ್ಲ, ಹೈಟ್ ಇದೆಯಲ್ಲ ಅದಕ್ಕೆ. ಹರ್ಷಿತಾ ಹಬ್ಬಕ್ಕೆ ಇವತ್ತು ಈ ಥರ ರೆಡಿ ಆಗಿದ್ದಾರೆ. ಬಟ್ ವೆರಿ ನ್ಯಾಚುರಲ್ ಮ್ಯಾನ್. ಡ್ಯಾಡ್ ಈಸ್ ಆಲ್ವೇಸ್ ಸಿಂಪಲ್. ಹರ್ಷಿತಾ ಡ್ಯಾಡ್ ಹಿಂಗೆ ಇಟ್ಕೊಳ್ತೀನಿ. ವಿಡಿಯೋ ಐತೆ ದಿಸ್ ಇಸ್ ಒನ್ ಆಫ್ ಮೈ ಕಸಿನ್. ಹಾಯ್ ಮಾಡು ಹರ್ಷಿತಾ. ಬಾಯ್ ಟಾಟಾ ಇರಿ ಅಂತ ಅಂದರೆ ಹೋಯ್ತಿದ್ದೀರಾ? ಹೋಗು, ಡ್ರೆಸ್ ಚೇಂಜ್ ಮಾಡಿಕೊಂಡು ಹಳೆ ಬಟ್ಟೆ ಹಾಕ್ಕೊಂಡು ಒಬ್ಬಟ್ಟು ತಟ್ಟೋಗು. ರೇಗ್ಸಂಗೆ ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ನೋಡು ಅಕ್ಕ ಮಹಾದೇವಿ ಆಗ್ಬಿಟ್ಟಿದ್ದಾರೆ. ನೋಡ್ಕೊಳ್ಳಲ್ಲ. ಇವ್ರು ಅಕ್ಕ ಮಹಾದೇವಿ ಥರ ನನಗೆ ಅಂತರ್ದವರು. ನಾನಂತೂ ಕೂದಲಿಗಂತೂ ಕೆಳಗಡೆ ಬಿಡೋಕ್ಕಾಗ್ತಲ್ಲ, ಅಷ್ಟಕ್ಕೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಟಯರ್ಡ್ ಅಲ್ಲ, ಸ್ವೆಟ್ ಆಗಿದ್ದೀನಿ. ನೋ ಟಯರ್ಡ್. ಇನ್ನೂ ಎಳ್ಳುವೆಲ್ಲ ಕೊಡ್ಬೇಕಲ್ಲ. ಹಿಂಗೆ ಕೂತ್ಕೊ. ನಿಮ್ಮ ದೋಸ್ತು ಏನು ನಿಮ್ಮ ದೋಸ್ತು ಏನು ನಮ್ಮ ದೋಸ್ತು? ಏನು ನಮ್ಮ ದೋಸ್ತು? ಯಾರು ದೋಸ್ತು? ಓ ನಮ್ಮ ದೋಸ್ತಾ? ಎಕ್ಸ್ ದೋಸ್ತು ಅವ್ರುಗಳೇ. ಅಲ್ಲ, ಅಮರಣ್ಣ ಅವ್ರ ಮನೆಗೆ ಹೋಗಲ್ವಾ ಅಂತ. ಹೋಗ್ತೀನಿ.
ಅದೆಲ್ಲ ಕನಸು. ಅಮ್ಮನ್ ಕೊಟ್ಬಿಟ್ಟು ಆಶೀರ್ವಾದ ಆಶೀರ್ವಾದ ತಗೊಂಡು ಅವರಮ್ಮ ಆಶೀರ್ವಾದ ಮಾಡಿದ್ರು. ನಾನು ಆಶೀರ್ವಾದ ಮಾಡಿಸ್ಕೊಂಡೆ. ಅಯ್ಯೋ ಕತೆ.